ಕೆ ರಾಮಾನುಜನ್ ಅವರ ಹೊಕ್ಕುಳಲ್ಲಿ ಹೂವಿಲ್ಲ ನನ್ನನ್ನು ತುಂಬಾ ಪ್ರಭಾವಿಸಿದಂತ ಸಂಕಲನ. ಅದ್ರ ಬಗ್ಗೆ ನನ್ನ ಮೊದಲು ಭಯ ಇತ್ತು, ಅರ್ಥನೇ ಆಗ್ತಿಲ್ವಲ್ಲ ಇದು, ಕವಿತೆ ಅರ್ಥನೇ ಆಗ್ತಿಲ್ವಲ್ಲ ಇದು. ಎಷ್ಟೋ ಜನ ಏನ್ರಿ ನಿಮ್ಗೆ ನಮಗೆ ಕವಿತೆ ಅರ್ಥ ಆಗೋದಿಲ್ಲ ಅಂತೆಲ್ಲ ಇದು ಮಾಡ್ತಾ ಇದ್ರು. ಅದು ಕೂಡ ಕವಿತೆ ಅರ್ಥ ಆಗ್ತಾ ಇಲ್ಲ ಆಯ್ತು. ಆಗ ಒಂದ್ ದಿವಸ ಜಿ.ಬಿ. ಜೋಶಿಯವರ ಅಟ್ಟದಲ್ಲಿ ಸುಭಾಷ್ ರೋಡ್ನಲ್ಲಿ ಮನೋಹರ ಗ್ರಂಥಮಂದಿರ ಅಟ್ಟ, ಅದು ತುಂಬಾ ದಂತಕತೆ ಆಗಿದೆ. ಅಲ್ಲಿ ಕೀರ್ತಿನಾಥ್ ಕುರ್ತಕೋಟಿ ಅವರು ಬಂದಿದ್ರು, ನಾನಲ್ಲಿ ಹೋಗಿದ್ದೆ. ಯಶವಂತ್ ಚಿತ್ತಾಲ್ರು ಆಗ ಬಾಂಬೆಯಿಂದ ಬಂದಿದ್ರು. ಅವರು ನನ್ನ ಕೂತು ರಾಮಾನುಜೇಂದ್ರ 2-3 ಕವಿತೆಯನ್ನ ಓದಿ, ಕವಿತೆ ಅಂದ್ರೆ ಬರೀ ಅರ್ಥ ಅಲ್ಲ, ಕವಿತೆ ಅಂದ್ರೆ ಒಂದು ಅನುಭವ, ಅದಕ್ಕೆ ಅದರದ್ದು ಶ್ರುತಿ ಇದೆ, ಅದಕ್ಕೂ ಅದರದೊಂದು ಆಲಾಪ ಇದೆ, ಅದಕ್ಕೂ ಅದರದ್ದೇ ಆದಂತಹ ಒಂದು ಅನುರಣನ ಶಕ್ತಿ ಇದೆ. ಹೇಗೆ ಒಂದು ಭೀಮಸೇನ್ ಜೋಶಿಯವರ ಒಂದು ರಾಗದ ಒಂದು ಪ್ರಸ್ತುತಿಯನ್ನು ಎಂಜಾಯ್ ಮಾಡ್ತೇವೆ, ಹಾಗೆ ಒಂದು ಕವಿತೆಯನ್ನು ಓದ್ಕೊಂಡು ಹೋಗೋದು ನೀವು, ಆಗ ಅದು ಅನುಭವವಾಗಿ ಅರಳುತ್ತದೆ. ಮತ್ತು ಅದರ ಅರ್ಥ ಹುಡುಕಬೇಡ, ಅರ್ಥ ಬೇಕು ಅಂದ್ರೆ ಡಿಕ್ಷನರಿ ಇಟ್ಕೊಂಡು ಕೂತ್ರೆ ಒಂದು ಕವಿತೆಗೆ 100 ಅರ್ಥ ಸಿಗ್ತಾವ ಮಾರಾಯ ಅಂದಿದ್ರು. ಅಂದ್ರೆ ಅರ್ಥ ಅಂತ ಕೂತ್ರೆ ಡಿಕ್ಷನರಿ ತಗೊಂಡು ಕೂತ್ಕೋ, ಒಂದೊಂದು ಶಬ್ದಕ್ಕೆ 3 ಅರ್ಥ ಸಿಗ್ತದೆ, ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದ್ರೆ 100 ಅರ್ಥ ಸಿಗ್ತದೆ ಒಂದು ಕವಿತೆಗೆ. ಅದಲ್ಲ, ಕವಿತೆ ಅಂದ್ರೆ ಒಂದು ಅನುಭವ, ನಮ್ಮ ಮನಸ್ಸಿನ ಕೆಲವು ಗಂಟುಗಳನ್ನು ಬಿಡಿಸುವ, ನಮ್ಮ ಮನಸ್ಸಿನ ಕೆಲವು ಯಾವುದೋ ಫೈಲ್ಗಳನ್ನು ಓಪನ್ ಮಾಡುವಂತಹ ಕೀಲಿಕೈ ಅದು ಕವಿತೆ. ಅದಾದ್ರೆ ಅದು ಕಾವ್ಯ ಅನ್ನೋದನ್ನ ನನಗೆ ಮನವರಿಕೆ ಮಾಡಿದಂಥ ಒಂದು ಮುಸ್ಸಂಜೆ, ಧಾರವಾಡದ ಸುಭಾಷ್ ರೋಡಿನ ಮುಸ್ಸಂಜೆ, ಅದನ್ನು ನಾನು ಯಾವತ್ತು ದೊಡ್ಡ ಮೈದಾನದ ಒಂದು ಫಂಕ್ಷನ್, ಅದಕ್ಕೆ ಬೇಂದ್ರೆ ಅವರು ಉದ್ಘಾಟಕರಾಗಿ ಬಂದಿದ್ರು, ಉದ್ಘಾಟನೆ ಮಾಡಿದರು. ಅವ್ರು ಹೆಂಗ್ ಉದ್ಘಾಟನೆ ಮಾಡಿದ್ರು ಅನ್ನೋದು ನನಗೆ ಯಾವತ್ತೂ ಮರೆಯಲ್ಲ. ಅವರು ಸಾಮಾನ್ಯವಾಗಿ ದೀಪ ಹಚ್ಚಿ, ಅದು ಈಗಿತ್ಲಾಗಿ ದೀಪ ಬೆಳಗ್ಗೆ ಲೀಟರ್ ಗಟ್ಟಲೆ ಡಬ್ಬಗಟ್ಟಲೆ ಎಣ್ಣೆ ಉದ್ಘಾಟನೆಗೆ ಹೋಗ್ತಾ ಇದೆ ನಮ್ಮ ದೇಶದ ಇದು. ಆ ತರ ಇರ್ಲಿಲ್ಲ. ಅಥವಾ ಏನು ಪುಷ್ಪಗುಚ್ಛ ಅಥವಾ ರಿಬ್ಬನ್ ಕತ್ತರಿಸಿ ಎಲ್ಲ ಮಾಡ್ತಾರಲ್ಲ, ಇವ್ರು ಬಂದು ನಿಂತು ನಾನು ಈ ಒಂದು ಕಲಾಮೇಳ ಅದೇನೋ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ, ಆಗ ಈ ಆಟೋಮೆಟಿಕ್ ಇದು ಅಂಬ್ರೆಲಾ ಈ ಕೊಡೆ ಹಿಂಗ್ ಒತ್ತದ ಕೂಡಲೇ ಓಪನ್ ಆಗ್ತದೆ ನೋಡ್ರಿ, ಅದು ಆಗಷ್ಟೇ ಹೊಸದಾಗಿ ಬಂದಿತ್ತದು. ಇಲ್ಲಿದ್ರೆಲ್ಲ ಈ ತರ ಕೈಯಿಂದ ಮಾಡೋ ಕೊಡೆಗಳು ಬರ್ತಾ ಇದ್ವು. ಈ ಆಟೋಮೆಟಿಕ್ ಕೊಡೆನ ಅವ್ರ ಮನೆಯಲ್ಲಿ ಯಾರೋ ತಂದಿದ್ರಂತೆ, ಅವ್ರಿಗೆ ಕೊಟ್ಟರು, ಅವರ ಸೊಸೆಗೋ ಯಾರಿಗೋ ಕೊಟ್ಟಿದ್ರು. ಅವರಿಗೆ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್. ಯಾವಾಗಲೂ ಕ್ಯಾಲ್ಕುಲೇಟರ್ ಇದು ಎಲ್ಲ ಹೊಸ್ತು, ಅವಾಗ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಅವರಿಗೆ, ಸೈನ್ಸ್ ಬಗ್ಗೆ ಬಹಳ ಆಸಕ್ತಿ ಅವರಿಗೆ. ಅವರು ಈ ಕೊಡೆ ತಂದ್ಬಿಟ್ಟು ನಾನು ಇವತ್ತು ಬೇರೆ ರೀತಿಯಲ್ಲಿ ಉದ್ಘಾಟನೆ ಮಾಡ್ತಿರ್ತೇವೆ, ಟಕ್ ಅಂತ ಮಾಡಿ ಕೊಡೆ ಓಪನ್ ಆಯ್ತು. ಸೊ ಇದು ನನ್ನ ಒಂದು ಆಶೀರ್ವಾದದ ಛತ್ರ ನಿಮಗೆ ಯಾವತ್ತೂ ಇರ್ತದೆ ಅಂತ ಹೇಳಿದ್ರು. ಬಟ್ ನನಗೆ ಅವರಿಗೆ ಒಂದು ಕೊಡೆ, ಈ ಹೊಸದಾಗಿ ಬಂದಿರುವಂತಹ ಒಂದು ಆಧುನಿಕವಾದಂತಹ ಒಂದು ಕೊಡೆಯನ್ನ, ಅದರ ಗುಂಡಿಯನ್ನು ಒತ್ತಿ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಅನಿಸ್ತದಲ್ಲ, ಅದು ಬೇಂದ್ರೆ ಅಂತ ನನಗೆ ಯಾವತ್ತೂ ನೆನಪಾಗುತ್ತೆ. ಅಂದ್ರೆ ಆ ತರದ ಒಂದು ಹುರುಪು. ಸೊ ಶಿವರಾಮ್ ಕಾರಂತರನ್ನು ನಾವು ಹಾಸ್ಟೆಲ್ ಡೇ ಕರೆಸಿದ್ವಿ ನೋಡಿ. ಶಿವರಾಮ್ ಕಾರಂತರು ಎಷ್ಟು ದೊಡ್ಡ ಲೇಖಕರು, ಆಗಲೇ ಅವರಿಗೆ ಜ್ಞಾನಪೀಠ ಎಲ್ಲ ಹಾಗೆ, ಅಂದ್ರೆ ಒಂದು ರೀತಿ, ಅಂದ್ರೆ ನಾನು ಆ ತರ ಹೇಳ್ತಾ ಇಲ್ಲ, ಒಂದು ರೀತಿ ದೊಡ್ಡ ವೆರಿ ಬಿಸಿ ಮ್ಯಾನ್. ನಮ್ದು ಒಂದು ಹಾಸ್ಟೆಲ್, ಯೂನಿವರ್ಸಿಟಿ ಹಾಸ್ಟೆಲ್, ಗಂಡು ಮಕ್ಕಳ ಹಾಸ್ಟೆಲ್, ಅದಕ್ಕೆ ನಾನು ಒಬ್ಬ ಸೆಕ್ರೆಟರಿ. ಸೊ ನಾವು ಹಾಸ್ಟೆಲ್ ಡೇಕ್ಕೆ ಅವ್ರಿಗೆ ಬರ್ತೀರಾ ಅಂತ ನಾನು ಒಂದು ಕಾರ್ಡ್ ಬರೆದಿದ್ದಕ್ಕೆ, ಬರುತ್ತೇನೆ ಅಂತ ಇಮಿಡಿಯೇಟ್ಲಿ ರಿಪ್ಲೈ, ಬರುತ್ತೇನೆ, ನಾನು ಗೀತಾ ಕುಲಕರ್ಣಿಯವರಲ್ಲಿ ನನ್ನ ನಾದಿನಿಯವರ ಮನೆಯಲ್ಲಿ ಉಳ್ಕೊಳ್ಳುತ್ತೇನೆ, ನೀವು ಎಷ್ಟು ಗಂಟೆಗೆ ಬಂದು ನಾನು ಭೇಟಿಯಾಗಿ. ಅದೆಲ್ಲ ನಮ್ಮನ್ನು ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್ ನಮಗೆಲ್ಲ. ಅಂದ್ರೆ ನಾವೆಲ್ಲ ಏನೂ ಮಾಡಿದವರು, 1-2 ಪುಸ್ತಕ ಪ್ರಿಂಟ್ ಮಾಡ್ಕೊಳ್ಳೋ ಹಿಂಗ್ ಮಾಡ್ಕೊಂಡು ತಿರ್ಗಾಡ್ಕೊಂಡಿರ್ತೀವಿ ನಾವು. ಅಂದ್ರೆ ಏನೋ ಮಾಡ್ದಂಗೆ ಮಾಡಿ, ಒಂದು ಲೆಟರ್ ಹೆಡ್ ಅಂತೆ, ಒಂದು ಗ್ರೀಟಿಂಗ್ ಇದು ವಿಸಿಟಿಂಗ್ ಕಾರ್ಡ್ ಮಾಡಿಕೊಂಡು ಅದು. ಬಟ್ ಅವ್ರನ್ನೆಲ್ಲ ನೋಡಿದ್ರೆ ಬಹಳ ನಾವೆಲ್ಲ ಕಣಗಳು ಅಂತ ಅನ್ಸ್ಬಿಡ್ತೇವೆ. ಆ ಥರದ ಲೇಖಕರವರೆಲ್ಲ. ಅವರು ಬಂದಾಗ ನಾನು ಗೀತಾ ಕುಲಕರ್ಣಿಯವ್ರ ಮನೆಗೆ ಹೋಗಿದ್ದೆ. ಹೀಗಾಗಿ ಆಮೇಲೆ ಚಂದ್ರಶೇಖರ್ ಪಾಟೀಲ್ರು, ಶಂಕರ್ ಮೊಕಾಶಿ ಪುಣೇಕರ್, ನೆಕ್ಸ್ಟ್ ಏನಂದ್ರೆ ಕ್ಯಾಬಿನ್ ಅವ್ರದ್ದು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ, ಇಲ್ಲಿ ಶಂಕರ್ ಮೊಕಾಶಿ, ಇಲ್ಲಿ ಚಂದ್ರಶೇಖರ್ ಪಾಟೀಲ್, ನಡುವೆ ಒಂದು ಗ್ಯಾಪ್ ಇತ್ತು. ಅವರು ಆ ಗ್ಯಾಪ್ ಇದ್ರು ಕೂಡ ಜಗಳ ಆಡ್ತಿದ್ರು. ಅಂದ್ರೆ ಆಗ ಇವರಿಗೆ ಇಂದಿರಾ ಗಾಂಧಿ ಮೇಲೆ ಭಯಂಕರ ಹುಚ್ಚು, ಯಾರಿಗೆ ನಮ್ಮ ಶಂಕರ್ ಮೊಕಾಶಿ ಅವರಿಗೆ, ಚಂಪಾ ಅವರಿಗೆ, ಇವರಿಗೆಲ್ಲ ಆಗ ಇದು ನಮ್ಗೆಲ್ಲ ಈ ತುರ್ತು ಪರಿಸ್ಥಿತಿ ಬಂತಲ್ಲ, ಅದ್ರ ಬಗ್ಗೆ ನಮಗೆ ಇದು. ಹೀಗಾಗಿ ಅಕ್ರಾಸ್ ದ ಬ್ಯಾರಿಯರ್ ಅವರ ವಾಗ್ವಾದಗಳು ನಡೀತಾ ಇತ್ತು. ಆದ್ರೆ ಅವ್ರ ಪರಸ್ಪರ ಗೌರವ ಕುಂದಿರ್ಲಿಲ್ಲ, ಪರಸ್ಪರ ಪ್ರತಿಭೆ ಬಗ್ಗೆ ಅವರಿಗೆ ಗೌರವ ಇತ್ತು. ಸೊ ಈ ಎಲ್ಲ ವ್ಯಾಲ್ಯೂಸ್ಗಳನ್ನ ಕೊಟ್ಟಂತಹದ್ದು ನಮ್ದು ಧಾರವಾಡ. ಇನ್ನು ಧಾರವಾಡ ಆದ್ಮೇಲೆ ಏನಪ್ಪಾ, ನಮ್ಗೆ 2 ಆಪ್ಷನ್ ಇತ್ತು. ಅಂದ್ರೆ ಆಗೆಲ್ಲ ನಾನು MSc ಬಯೋಕೆಮಿಸ್ಟ್ರಿ ಮಾಡಿದೆ, ಬಂತು. ಆಮೇಲೆ ಏನ್ ಮಾಡೋದು, ಒಂದೇ ನಾನು ಬೆಂಗಳೂರಲ್ಲಿ ಕನ್ನಡ ನಾಡು ಅಂತಿದ್ರೆ ಇಲ್ಲೇ ಬರಬೇಕು, ಇಲ್ಲೇ ಇರಬೇಕು, ಅಥವಾ ನನ್ನ ಬಯೋಕೆಮಿಸ್ಟ್ರಿಗೆ ನನಗೆ ಎಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ಅಂತಿದ್ರೆ ಅರ್ಸ್ಕೊಂಡು ಹೋಗ್ಬೇಕು. ನಾನು ಬೆಂಗಳೂರಿಗೆ ಬಂದು ಟ್ರೈ ಮಾಡಿದೆ, ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಟ್ರೈ ಮಾಡಿದೆ, ಮೈಸೂರಿಗೆ ಹೋಗಿ CFTR ಆಗಿ ಟ್ರೈ ಮಾಡಿದೆ. ಬಟ್ ಎಲ್ಲೂ ನನಗೆ ಸರಿ ಯಾವ ರೀತಿಯ ಇದು ಸಿಗ್ಲಿಲ್ಲ, ಅಂದ್ರೆ ಕೆಲಸ ಸಿಗ್ಲಿಲ್ಲ, ಅಥವಾ ಯಾವ ರೀತಿಯ ಸ್ಕಾಲರ್ಶಿಪ್ಗಳೆಲ್ಲ ಸಿಗ್ಲಿಲ್ಲ. ಬಟ್ ಬಾಂಬೆಗೆ ಹೋದ್ರೆ ಎಲ್ಲ ಆಗುತ್ತೆ. ನಮ್ಗೇನಂದ್ರೆ ಕರಾವಳಿಯವರಿಗೆ, ಉತ್ತರ ಕರ್ನಾಟಕದ ಕರಾವಳಿಗೆ ಅಥವಾ ನಮ್ಮ ಕನ್ನಡ ಕರಾವಳಿಯವರಿಗೆ ಮತ್ತು ಉತ್ತರ ಕರ್ನಾಟಕದವರಿಗೆ ಬಾಂಬೆ ಬಗ್ಗೆ ಒಂದು ಮೊದಲಿಂದಲೂ ಆಕರ್ಷಣೆ. ಅಲ್ಲಿ ಹೋದ್ರೆ ಏನೋ ಒಂಥರ ಅದು ಏನೋ ಆಗುತ್ತೆ ಅಂತ. ಬಟ್ ಹೌದು, ಅದೊಂಥರ ಕಾಯಕದ ಕೈಲಾಸ. ನಾನು ಮತ್ತೆ ಹೇಳ್ತಿರ್ತೀನಿ, ಬಾಂಬೆ ಅನ್ನೋದು ಒಂದು ಕಾಯಕದ ಕೈಲಾಸ. ಅಲ್ಲಿ ಸ್ವಲ್ಪ ಏನೇ ಟ್ಯಾಲೆಂಟ್ ಇದ್ರು ಸಾಕು, ಅದು ಟ್ಯಾಲೆಂಟ್ ಇಲ್ದಿದ್ರು ಸಾಕು, ಕೆಲಸ ಮಾಡಬೇಕು ಅಂತ ಮನಸ್ಸಿದ್ರೆ ಆ ಶಹರ ನಿಮ್ಮನ್ನು ಸ್ವೀಕರಿಸ್ತದೆ ಮತ್ತು ನಿಮ್ಮನ್ನು ಪೋಷಿಸ್ತದೆ. ಸರಿಯಾಗಿ ಅದನ್ನ ಕೆಲಸ ಮಾಡ್ಬೇಕಷ್ಟೇ.
ಸೊ ಅದಕ್ಕಾಗಿ ನಾನು ಅಲ್ಲಿ ಹೋದೆ, ಬಾಂಬೆಗೆ ಹೋದೆ. ನಾನು ಅಲ್ಲಿ ಹೋದಾಗ ನನಗೆ ದೊಡ್ಡ ಅಭಯ ನೀಡಿದವರು ಯಶವಂತ್ ಚಿತ್ತಾಲ್ರು, ಅರವಿಂದ ನಾಡ್ಕರ್ಣಿ, ವ್ಯಾಸರಾಯ ಬಲ್ಲಾಳ್, ಸುನೀತಾ ಶೆಟ್ಟಿ, ಇವರೆಲ್ಲ ಅಲ್ಲಿದ್ರು. ಆಗ ನಮ್ಮ ಕನ್ನಡದ ಲೇಖಕರು. ಅಲ್ಲಿ ಕರ್ನಾಟಕ ಸಂಘ, ಮೈಸೂರು ಅಸೋಸಿಯೇಷನ್ಗೆಲ್ಲ ಹೋಗ್ತಿದ್ದೆ. ನಾನು ಯಾವುದೋ ಸಂಬಂಧಿಕರ ಮನೆಯಲ್ಲಿದ್ದೆ. ನಾನು ಬ್ಯಾಚುಲರ್ ಆಗಿ ಅಥವಾ ಬ್ರಹ್ಮಚಾರಿಯಾಗಿ ಸುಮಾರು 18 ಕಡೆ ಇದ್ದೀನಿ ಅಲ್ಲಿ. ಅಂದರೆ 18 ವಿಳಾಸಗಳಲ್ಲಿ ನಿಮಗೆ ಸಿಗುತ್ತೆ. ನಾನು ಬ್ಯಾಚುಲರ್ ವುಡ್ ವಿಳಾಸ ತೆಗೆದ್ರೆ, ಯಾಕಂದ್ರೆ ಬ್ಯಾಚುಲರ್ಸ್ ಎಲ್ಲೆಲ್ಲ ಆ ಬ್ಯಾಚುಲರ್ ವುಡ್ ಚೆನ್ನಾಗಿರೋದು. ಯಾರೋ ಒಬ್ಬನು ಬೆಂಗಾಲಿ ಇರ್ತಾನೆ, ಒಬ್ಬನು ಮರಾಠಿ ಇರ್ತಾನೆ, ಮತ್ತೊಬ್ಬನು ಇರ್ತಾನೆ. ಹೀಗಾಗಿ ಒಂದು ರೀತಿ ನಮ್ಮನ್ನ ತೆರೆದು ಬೆಳೆಸಿದಂಥ ಜಾಗ, ನನ್ನನ್ನು ಜಗತ್ತಿಗೆ ನನಗೆ ನೋಡೋದಕ್ಕೆ ಒಂದು ಹೊಸ ಕಣ್ಣು ಕೊಟ್ಟ ಜಾಗ ಮುಂಬೈ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕಂಟಿನ್ಯೂಸ್ ಕೆಲಸ, ಅದ್ರ ನಡುವೆ ನಮಗೆ ಸಾಹಿತ್ಯ ಒಂದು ಯಾವುದು ಪ್ರಜಾವಾಣಿ ಸಂಡೇ ಸಿಗುತ್ತೆ ಅಂತಂದ್ರೆ ನಾವು ನಮ್ಮ ಕೆಲಸ ಮುಗಿದ ಮೇಲೆ 2 ಗಂಟೆ ಟ್ರೈನ್ ಜರ್ನಿ ಮಾಡಿ ದಾದರ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಪ್ರಜಾವಾಣಿ ತಗೊಂಡು ಮತ್ತೆ 2 ಗಂಟೆ ವಾಪಸ್ಸು ಡೊಂಬಿವಿಲಿ ಹೋಗ್ತಾ ಇದ್ವಿ. ಆ ತರ ಸೆಳೆತ. ಲಂಕೇಶ್ ಪತ್ರಿಕೆ ಅಲ್ಲೆಲ್ಲೋ ವಿಟಿಲಿ ಯಾವುದೋ ಒಂದು ಗೂಡಂಗಡಿಲಿ ಮಾತ್ರ ಸಿಗುತ್ತೆ, ಅದು ಯಾವುದೋ ಒಂದು ದಿವಸ ಸಿಗುತ್ತೆ. ಅದಕ್ಕಾಗಿ 2 ಗಂಟೆ ನಾವು ಪ್ರಯಾಣ ಮಾಡಿ ಹೋಗೋದು. ಈ ರೀತಿ ಒಂದು ಆ ಶಾರ ಕೊಡೋ ಒಂದು ಅನಾಮಿಕತೆ ಇದೆಯಲ್ಲ, ಆ ಅನಾಮಿಕತೆ ಬಹಳ ಅಪರೂಪದ್ದು. ಅಜ್ಞಾತವಾಗಿರೋದು ಮತ್ತು ಅನಾಮಿಕ, ಯಾರಿಗೂ ಕೇರ್ ಮಾಡಲ್ಲ. ನಾನು ಹೇಳ್ತೀನಿ, ನಮಗೆ ಕೋಡ್ ಅಂದ್ರೆ ಯಾರಿಗೂ ಕೋಡ್ ಮೂಡಕ್ಕೆ ಬಿಡಲ್ಲ, ಯಾಕಂದ್ರೆ ಜಾಗನೇ ಇಲ್ಲ, ಅಷ್ಟು ರಶ್ ಆಗಿರುತ್ತೆ. ನಾನು ಶರತ್ ಸೌಕೂರ್ ಅಂತ ನಮ್ಮ ಸ್ನೇಹಿತ, ಕುಮಾರ್ ಜೋಶಿ, ಆಮೇಲೆ ಎಸ್ ಕೆ ಪ್ರಭು, ಆಮೇಲೆ ಶ್ರೀನಿವಾಸ್ ಜೋಕಟ್ಟೆ, ಇವೆಲ್ಲ ಅಲ್ಲಿಯೇ ನಾವು ಬಳಗ. ನಮ್ಮನ್ನೇ ಅವ್ರು ಕರೀತಿದ್ರು, ನಮ್ಮ ಮುಂದೆ ಅದನ್ನು ಓದ್ತಿದ್ರು. ಅಲ್ಲಿ ನಮ್ಗೆ ಬಹಳ ತ್ರಾಸ ಆಗ್ತಿತ್ತು. ಅವ್ರು ಓದುವಾಗ ಏನು ಅಂದ್ರೆ ಅದು ಅವ್ರ ಮನೆ ಯಶವಂತ್ ಚಿತ್ತಾಲ್ರ ಮನೆ ಬ್ಯಾಂಕ್ ಸ್ಟ್ಯಾಂಡ್ ಅಲ್ಲಿ ಇದೆ. ಬ್ಯಾಂಕ್ ಸ್ಟ್ಯಾಂಡ್ ಅಲ್ಲಿ ಹೊರಗಡೆ ಇದು ಸಮುದ್ರ ದಂಡೆ, ಅದು ದಂಡೆ ಮೇಲೆ ಅವ್ರ ಮನೆ. ಅಲ್ಲೆಲ್ಲ ಪ್ರೇಮಿಗಳು, ಸಲ್ಲಾಪದಲ್ಲಿ ನಿರತರಾಗೋರು ಪ್ರೇಮಿಗಳ ಜೋಡಿಗಳ ರಾಶಿ ಎಲ್ಲಿ ಬ್ಯಾಂಡ್ ಸ್ಟ್ಯಾಂಡ್ ಮೇಲೆ. ಇವರು ನಮಗೆ ಕಥೆ ಓದ್ತಾ ಇದ್ದಾರೆ ಗಂಭೀರವಾಗಿ. ನಮಗೆ ಅಲ್ಲಿ ನೋಡ್ಬೇಕೋ ಇಲ್ಲಿ ಕೇಳಬೇಕೋ, ಇಲ್ಲಿ ನೋಡ್ಬೇಕೋ ಅಲ್ಲಿ ಕೇಳಬೇಕು ಅನ್ನುವಂತ ಒಂದು ವಿಶೇಷವಾದ ಆಕರ್ಷಣೆ. ಅವ್ರು ಮತ್ತೆ ನಮಗೆ ಇಲ್ಲಿ ಕೇಳ್ರು, ಆಮೇಲೆ ಬೇಕಾದ್ರೆ ಹೋಗಿ ಅಲ್ಲಿ ಇಲ್ಲಿ ಕೇಳಿ ಮೊದಲು ಅಂತ ಹೇಳಿ ನಮಗೆ ಕಥೆ ತೋರಿಸ್ತಾ ಇದ್ರು. ಆಮೇಲೆ ನಾವು ಹೇಳಿದ್ದನ್ನ ಬಹಳ ಮುತುವರ್ಜಿಯಿಂದ ತಿದ್ದುಕೊಳ್ತಾ ಇದ್ರು ಎಲ್ಲಿ ಏನು ಅಂತ. ಸೊ ಆ ಥರ ಒಂದ್ ರೀತಿ ನಮ್ಮನ್ನ ಸರೀಕರಾಗಿ, ಅಂದ್ರೆ ಇವರು ಯುವ ಲೇಖಕರು, ಇವರು ಉದಯೋನ್ಮುಖ ಲೇಖಕರು ಅಂತದಿಲ್ಲದೆ ಒಬ್ಬ ಸರೀಕರಾಗಿ ನಮ್ಮನ್ನು ನೋಡಿ, ಪ್ರೀತಿಸಿ, ಗೌರವಿಸಿ, ಮಮತೆಯಿಂದ ನಮ್ಮನ್ನು ಕಂಡು ಬೆಳೆಸಿದಂಥ ಮನೆಗಳು ಅರವಿಂದ್ ನಾಡ್ಕರ್ಣಿ ಇರ್ಬೋದು, ಯಶವಂತ್ ಚಿತ್ತಾಲ್ ಇರ್ಬೋದು, ಮುಕುಂದ್ ಜೋಶಿ ಅಂತ ನಮ್ಮ ಸ್ನೇಹಿತರು ಮುಲುಂಡಲ್ಲಿರ್ತಾರೆ. ಅವರು ಹಿಂದಿ ಸಾಹಿತ್ಯ ಓದ್ಕೊಂಡವರು. ನಾವು ಬ್ಯಾಚುಲರ್ ಇದ್ದಾಗ, ಈಗ ನೆನಪು ಮಾಡಿದ್ರೆ ಅದು ಹೆಂಗ್ ಮಾಡ್ತಿದ್ವಿ ಗೊತ್ತಿಲ್ಲ. ನಾವು ಯಾರ್ದೋ ರೂಮಲ್ಲಿ ಇರ್ತಿದ್ವಿ ಬ್ಯಾಚುಲರ್ ಇದ್ದಾಗ. ಆಮೇಲೆ ಮಧ್ಯಾಹ್ನ ಹೊರಟ್ಬಿಟ್ಟು ಸ್ಯಾಟರ್ಡೆ ಸಂಡೇ ಬಂತು ಅಂದ್ರೆ ನಾವು ಗ್ಯಾಂಗು, ನಾವೆಲ್ಲ, ನಾನು, ಕುಮಾರ್ ಜೋಶಿ, ಗಜಾನನ್ ಉಪಾಧ್ಯಾಯ, ಎಸ್ ಕೆ ಪ್ರಭು, ಈ ತರ ಶರತ್ ಸೌಕ್, ವಿಠಲ್ ಕಟ್ಟಿ, ನಾವೆಲ್ಲ ಗ್ಯಾಂಗು. ನಾವು ಹೊರಟು ಎಲ್ಲೋ ಶಾಬಿಲ್ದಾಸ್ ಶಾಲೆಗೆ ಹೋಗೋದು. ಶಾಬಿಲ್ದಾಸ್ ಶಾಲೆ ಅಂದ್ರೆ ಅದ್ರ ಬಗ್ಗೆ ನಾನು ಮಾತಾಡಬೇಕು. ಇಲ್ಲಿ ಹಾಗೆ ನಾವು ರವೀಂದ್ರ ಕಲಾಕ್ಷೇತ್ರದ ಕಟ್ಟೆ ಅಂತ ಹೇಳ್ತೀವೋ, ಅಥವಾ ಮೈಸೂರಿನವರು ಮೈಸೂರು ಕಾಫಿ ಹೌಸ್ ಅಂತ ಹೇಳ್ತಾರೋ, ಹಾಗೆ ಶಾಬಿಲ್ದಾಸ್ ಶಾಲೆ ಆ ತರದ ಒಂದು ಜಾಗೃತವಾದ ಜಾಗ ಅದು. ಅಲ್ಲಿ ಎಲ್ಲಾ ಸಮಾನ ಸ್ಕಂದರು ಸೇರ್ತಿದ್ರು. ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವರು, ಎಲ್ಲೋ ಫ್ಯಾಕ್ಟರಿಲಿ ಇರ್ತಾರೆ, ಯಾರೋ ಬ್ಯಾಂಕಲ್ಲಿ ಇರ್ತಾನೆ, ಮತ್ತೆ ಯಾರೋ ಅಲ್ಲಿ ಎಲ್ಲೋ ಕೆಲಸ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಬಂದು ಅಲ್ಲಿ ಸಾಹಿತ್ಯ, ಕವಿತೆ, ನಾಟಕ, ಪೇಂಟಿಂಗು, ಇದ್ರ ಬಗ್ಗೆ ಮಾತು. ಆಮೇಲೆ ಅಮೋಲ್ ಪಾಲೇಕರ್, ಆಗ ಒಂದು ಅವರ ಆವಿಷ್ಕಾರ ತಂಡ ಇತ್ತು ಅಮೋಲ್ ಪಾಲೇಕರ್ದು. ಈ ಅಮರೀಶ್ ಪುರಿ, ಅಮೋಲ್ ಪಾಲೇಕರ್, ನಾನಾ ಪಾಟೇಕರ್, ಇವ್ರನ್ನೆಲ್ಲ ಅಲ್ಲಿ ನಾನು ನೋಡಿದ್ದು. ಅವರೆಲ್ಲ ಹುಡುಗರಾಗಿ ಅಲ್ಲಿ ರಿಹರ್ಸಲ್ ಮಾಡ್ತಾ ಇದ್ರು. ನಾವು ಈ ಬ್ಯಾಚುಲರ್ಸ್, ನಮಗೆ ಗುರು ಕಮಲಾಕ್ಷಿ ಶೆಣೈ ಅಂತ, ಅವ್ರ ಬಗ್ಗೆ ನಾನು ಮಾತಾಡಬೇಕು. ಕಮಲಾಕ್ಷಿ ಶೆಣೈ ಅಂದ್ರೆ ಅವರು ಒಂದಾನೊಂದು ಕಾಲದಲ್ಲಿ ಶಾಂತಿನಿಕೇತನಕ್ಕೆ ಹೋಗ್ಕಲ್ತವ್ರು, ಬ್ಯಾಚುಲರ್, ಬ್ರಹ್ಮಚಾರಿ. ನಾವು ತರುಣರಾಗಿದ್ದಾಗ ಅವರಿಗೆ 60-65 ವಯಸ್ಸಿರ್ಬೇಕು. ವೆರಿ ಆಕ್ಟಿವ್ ಮ್ಯಾನ್, ತುಂಬಾ. ಅವರಿಗೆ ಒಂದು ಅಂದ್ರೆ ಈ ಆರ್ಟ್ ಎಕ್ಸಿಬಿಷನ್ಸ್ ಎಲ್ಲ ಈ ಹವಾನಿಯಂತ್ರಿತವಾದ ಏರ್ ಕಂಡೀಷನ್ ಗ್ಯಾಲರಿಗಳೆಲ್ಲ ಆಗ್ತಾರೆ. ಜನ ಕಾರಲ್ಲಿ ಬಂದ್ಕೊಂಡು ಕೊಂಡ್ಕೋತಾರೆ. ಪ್ರೆಸ್ನವರನ್ನು ಓಲೈಸೋದು, ದೊಡ್ಡ ಪ್ರೊಫೆಸರ್ ಅವರಿಗೆ ಆಗ್ತಿರ್ಲಿಲ್ಲ. ಈ ಒಂದು ಕವಿತೆ ಅವ್ರನ್ನ ಹೇಳೋದು, ಈಗ ನೀನು ಒಂದು ಕವಿತೆ ಬರೆದು ನೋಡುವ, ಎಷ್ಟು ಖುಷಿ ನೀನು, ಎಷ್ಟು ಲಕ್ಕಿ ನೀನು. ಒಂದು ಕವಿತೆ ಬರೆದು ಒಂದು ಇನ್ಲೈನ್ ಲೆಟರ್ ಬರೆದು ಪ್ರಜಾವಾಣಿಗೆ ಎಲ್ಲ ಕಳಿಸ್ತೀಯ, ಪ್ರಿಂಟ್ ಆಗುತ್ತೆ, ಲಕ್ಷಾಂತರ ಜನ ಓದ್ತಾರೆ. ನಾನು ಹಾಗಲ್ಲ, ಒದ್ದಾಡಿಕೊಂಡು ಒಂದು ಪೇಂಟಿಂಗ್ ಮಾಡ್ತೀನಿ. ಆ ಪೇಂಟಿಂಗ್ ಅನ್ನು ಕಲಾಸಕ್ತಿಗೆ ತಲುಪಲಿಕ್ಕೆ ಈ 25,000 ರೂಪಾಯಿ ಬಾಡಿಗೆ ಇರುವಂತಹ ಗ್ಯಾಲರಿಗೆ ನಾನು ಹೆಂಗೆ ಹೋಗ್ಲಿ? ಹೀಗಾಗಿ ಅವರು ಒಂದು ಆರ್ಟ್ ಪ್ಲಾಜಾ ಅಂತ ಒಂದು ಮೂವ್ಮೆಂಟ್ ಶುರು ಮಾಡಿದ್ರು. ಏನಿಲ್ಲ, ಜಹಾಂಗೀರ್ ಆರ್ಟ್ ಗ್ಯಾಲರಿಯ ಹೊರಗಡೆಗೆ ಕಲಾವಿದ ಕಲೆಯನ್ನು ಪ್ರದರ್ಶನ ಮಾಡೋದು, ರಸ್ತೆಯಲ್ಲಿ ಹೋಗೋರು ಬರೋರೆಲ್ಲ ನೋಡೋದು, ಬೇಕಾದವರು ತಗೊಳ್ಳೋದು. ಸೊ ಆ ಒಂದು ಮೂವ್ಮೆಂಟ್ ಅಲ್ಲಿ ಆರಂಭದಲ್ಲಿ ನಾವೆಲ್ಲರೂ ಅದಕ್ಕೆ ಒಂದು ಪಾಲ್ಗೊಂಡಿದ್ವಿ. ನಾವೆಲ್ಲ ಒಂದು 10 ಜನ ಸ್ನೇಹಿತರು. ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಲೈನ್ ಡ್ರಾಯಿಂಗ್ಸ್ ಮಾಡಿ ಅದನ್ನ ಹಿಡ್ಕೊಂಡು, ಅದ್ರ ಜೆರಾಕ್ಸ್ ಪ್ರತಿ ಹಿಡ್ಕೊಂಡು 10 ರೂಪಾಯಿಗೆ ಮಾಡ್ತಿದ್ರು ಅವರು. ಲೈನ್ ಡ್ರಾಯಿಂಗ್ಸ್ ಒಂದು ಸಿಂಬಾಲಿಕ್ ಗೆಸ್ಚರ್ ಅದು. ಒಬ್ಬ ಒರಿಜಿನಲ್ ಲೈನ್ ಡ್ರಾಯಿಂಗ್ ಅನ್ನ 10 ರೂಪಾಯಿಗೆ ಮಾಡ್ತಾ ಇದ್ರು ಅವರು. ಅದು ಶುರುವಾದ ಮೂವ್ಮೆಂಟ್. ಈಗ ನೀವು ಬಾಂಬೆಗೆ ಹೋದ್ರೆ ನನಗೂ ಬಹಳ ರೋಮಾಂಚನ ಆಗುತ್ತೆ. ಬಾಂಬೆಗೆ ಹೋದ್ರೆ ಅದು ದೊಡ್ಡ ಚಳುವಳಿಯಾಗಿದೆ. ಕಮಲಾಕ್ಷಿ ಶೆಣೈ ಬಹಳ ಸರಳವಾಗಿ ಬದುಕಿದಂತ ವ್ಯಕ್ತಿ. ಅವರನ್ನ ನಾವು ಪಾಪ ಕೊನೆಗೆ ಅವರು ಯಾರೂ ಇರ್ಲಿಲ್ಲ ಅವರಿಗೆ, ಅವರೊಬ್ಬರೇ ಒಂದು ವೃದ್ಧಾಶ್ರಮದಲ್ಲಿ ತೀರ್ಕೊಂಡ್ರು. ನಮ್ಮಿಂದಲೂ ದೂರ ಆಗ್ಬಿಟ್ರು ಅವರು. ನಮ್ಮ ಪತ್ರಗಳಿಗೆ ಉತ್ತರ ಕೊಡ್ತಿರ್ಲಿಲ್ಲ,
ಸಿಗ್ತಿರ್ಲಿಲ್ಲ. ಅವರು ಯಾವುದೋ ಒಂದು ವಾಶಿ ಹತ್ರ ಒಂದು ವೃದ್ಧಾಶ್ರಮದಲ್ಲಿ ತೀರ್ಕೊಂಡ್ರು ಅಂತ ಆಮೇಲೆ ಗೊತ್ತಾಯ್ತು. ಬಟ್ ಅವ್ರನ್ನ ನೋಡೋದಕ್ಕೊಬ್ಬರು ಫ್ರೆಂಡ್ ಹೋಗಿದ್ನಂತೆ, ನನ್ನ ಫ್ರೆಂಡು. ಅದು ನನಗೆ ಇನ್ನೂ ಕಲ್ಕತ್ತೆ, ಅದು ನಾನು ನನ್ನ ಬಗ್ಗೆ ಅಂತ ಹೇಳ್ತಾ ಇಲ್ಲ. ಆಗ ಅವ್ರಿಗೆ ಹೇಳಿದಂತೆ, ಜಯಂತ್ ಹೇಗಿದ್ದಾನೆ ಹಾಗೆ ಹೇಗೆ ಅಂತ ಹೇಳಿ. ಅವನು ನನಗೆ ನಾನು ನೋಡಕ್ ಸಿಗಲ್ಲ, ಆದ್ರೆ ನಾನು ಅವನಿಗೆ ನೋಡ್ತೀನಿ ಅಂತ ಹೇಳು. ಇಲ್ಲಿ ಜಗಳ ಮಾಡಿ ಟಿವಿ ಹಾಕೊಂಡಿದ್ದೀನಿ ಕನ್ನಡ ಚಾನಲ್, ಪ್ರತಿ ವಾರ ನೋಡ್ತೀನಿ ಅವನಿಗೆ ಹೇಳು ಅಂತ ಹೇಳಿದ್ರಂತೆ ಅವರು. ನಾವೆಲ್ಲ ಸ್ಟ್ರಗ್ಲಿಂಗ್ ಡೇಸು, ನಮಗೆಲ್ಲ ಒಂದು ಸರಿ ಕೆಲಸಗಳಿಲ್ಲ ಎಲ್ಲ. ನಿಮ್ಗೆ ಗೊತ್ತಿರ್ಬೇಕಲ್ಲ ಬ್ಯಾಚುಲರ್ಸ್ ಹೇಗಿರ್ತಾರೆ ಅಂತಂದ್ರೆ, ಒಂದು ಟೂತ್ ಪೇಸ್ಟ್ ಖರ್ಚು ಆದ್ರೆ ಮತ್ತೊಬ್ಬನೇ ಯಾರಾದ್ರೂ ಹೊಸ ಟೂತ್ ಪೇಸ್ಟ್ ತರಲಿ ಅಂತ ಹಂಗೆ ಖಾಲಿ ಬ್ರಷ್ ಅಲ್ಲಿ ಅಲ್ಲಿ ಉಚ್ಕೊಂಡಿರುವಂತ ಬ್ಯಾಚುಲರ್ ಡೇಸ್ ಅದು. ಯಾರು ಟೂತ್ ಪೇಸ್ಟ್ ತಗೊಂಡ್ ಬರಕ್ ಹೋಗಲ್ಲ ಮತ್ತೊಬ್ಬನೇ ತರಲಿ ಅಂತ, ಯಾಕಂದ್ರೆ ಯಾರ ಹತ್ರ ದುಡ್ಡಿರಲ್ಲ. ಆ ತರದ ಒಂದು ಸ್ಟ್ರಗ್ಲಿಂಗ್ ಡೇಸ್ ನಲ್ಲಿ ನಮಗೆ ಸೈಡ್ ಬೈ ಸೈಡ್ ಈ ಜುಲೂಸ್ ಅಂತ ಒಂದು ನಾಟಕ, ಅಥವಾ ಕಿಶೋರಿ ಆಮೋಣ್ಕರ್ ಒಂದು ಸಂಗೀತ, ಅಥವಾ ಯಾವುದೋ ಒಂದು ನಿಸ್ಸಿ ಮೆಜಿಕಲ್ ಅವರ ಒಂದು ಕವಿತಾ ವಾಚನ, ಅಥವಾ ಕರ್ನಾಟಕ ಸಂಘದಲ್ಲಿ ನಮ್ಮ ವಿ ವಿ ಕಾರಂತರದ್ದು ಜೋಕುಮಾರಸ್ವಾಮಿ ಕತ್ತಲೆ ಬೆಳಕು, ಐವದನ ನಾವು ಅಲ್ಲಿ ನೋಡಿದ್ದು ಅವರೊಂದು ಗ್ರೂಪ್ ಬಂದಾಗ. ಆಗ ಇವ್ರನ್ನೆಲ್ಲ ಬೆಕ್ಕಸ ಬೆರಗಾಗಿ ನೋಡಿದ್ವಿ ನಾವು. ಅಂದ್ರೆ ಇವೆಲ್ಲ ಅಲ್ಲಿ ನನಗೆ, ಅಂದ್ರೆ ಇದಕ್ಕೆಲ್ಲ ಭಾಷೆಯ ಬೇಲಿನೇ ಇಲ್ಲ. ನಮ್ಮನ್ನ ನಾವು ಸಾಹಿತ್ಯ ಅಥವಾ ಕಾವ್ಯ ಭಾಷೆಯಲ್ಲಿ ನಡೆಯೋ ಕೆಲಸ ಹೌದು, ಆದರೆ ಅದು ಭಾಷೆಯಿಂದ ಬಿಡುಗಡೆ ಮಾಡಿಸೋ ಕೆಲಸ ಕೂಡ ಹೌದು. ಒಂದು ಕವಿತೆ, ನಾವು ಕವಿತೆ ಬಗ್ಗೆ ಮಾತಾಡ್ತಾ ಏನು ಅನ್ಕೊತೀವಿ, ಅದು ಸಾಂದರ್ಭಿಕವಾಗಿರಬೇಕು. ಅದು ಯಾವ ತರ ಅಂದ್ರೆ, ಒಂದು ಬಟರ್ಫ್ಲೈನ ಹೆಂಗೆ ಹಿಡಿತೀವಿ ನಾವು, ಆ ತರ ನಾವು ಕವಿತೆಯನ್ನು ಹಿಡಿಯೋದು. ಬಟರ್ಫ್ಲೈ ನೀವು ಹಿಡಿತೀವಿ ಮತ್ತು ಬಿಟ್ಬಿಡ್ತೀವಿ, ಜಾಸ್ತಿ ಹೊತ್ತು ನೀವು ಹಿಡ್ಕೊಳಕ್ಕಾಗಲ್ಲ, ಅದು ಹೋಗ್ಬಿಡುತ್ತೆ. ಆಮೇಲೆ ಅದ್ರ ಸ್ವಲ್ಪ ಕುಡಿಲಿ ಅನ್ಕೊಂಡಿರುತ್ತೆ, ಆದ್ರೆ ಅದು ಹೋಗ್ಬಿಡುತ್ತೆ. ಹಾಗೆ ಅದು ನಾವು ಕಾಂಟೆಕ್ಚುಲೈಸ್ ಅಂತೀವಿ, ಸಾಂದರ್ಭಿಕ ಅಂತೀವಿ. ಅದು ಹಿಡಿತಾ ಅದು ಮತ್ತೆ ಬಿಡುಗಡೆ ಮತ್ತೆ ಡಿಕಾಂಟೆಕ್ಚುಲೈಸ್ ಆಗುತ್ತೆ. ಅದೇ ಆರ್ಟು, ಅದಕ್ಕಾಗಿ ನಾವು ಅಲ್ಲಿ ಹೋಗೋದು.